ಈ ದೇವಿ ಮುಖ ನೋಡ್ತಾರೆ, ಆ ನಗು ನೋಡ್ತಾರೆ, ಕಷ್ಟವೆಲ್ಲ ಮಾಯವಾಗ್ಬಿಡತ್ತಲ್ಲ. ಹಾಗಾದ್ರೆ ತಡ ಯಾಕೆ? ಸೊ ಬನ್ನಿ ಹಾಗಾದ್ರೆ ನೋಡೋಣ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಯಾವ ದೇವರು ಏನು ಎಲ್ಲಿ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ, ಆಯ್ತಾ? ಸೊ ಈ ಒಂದು ಗುಡಿಯ ವಿಶೇಷತೆಯನ್ನು, ಅಮ್ಮನ ಶಕ್ತಿ ಏನು ಅನ್ನೋದೆಲ್ಲ ನೀವು ತಿಳ್ಕೊಬೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮ್ಮ ಜಗದೀಶ್ ವ್ಲಾಗ್ಸ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನನ್ನ ವಿಡಿಯೋಸ್ನ ವಾಚ್ ಮಾಡಿ, ಲೈಕ್ ಮಾಡಿ, ಇಷ್ಟವಾದಲ್ಲಿ ಶೇರ್ ಮಾಡಿ. ಸೊ ಬನ್ನಿ ಹಾಗಾದ್ರೆ. ಇದು ನಮ್ಮ ವಿಶ್ವೇಶ್ವರ ಲೇಔಟ್ ಅಂದರೆ ಸೊನ್ನೆನಹಳ್ಳಿಯಲ್ಲಿರುವಂತಹ ದೇವಿ ಒಂದು ಶಕ್ತಿಪೀಠ ಅಂದ್ರೇನೆ ತಪ್ಪಾಗಲ್ಲ ಬಿಡಿ. ಯಾಕಂದ್ರೆ ಅಮ್ಮ ಅಷ್ಟು ಪವರ್ಫುಲ್ಲು, ಹೇಳೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ಲು. ತುಂಬಾ ದೂರದ ಊರುಗಳಿಂದ ಕೂಡ ಬರ್ತಾ ಇದ್ದಾರೆ ಅಮ್ಮನ ಭಕ್ತಾದಿಗಳು. ಎಷ್ಟು ಜನ ಇದ್ದಾರೆ ಅಂದ್ರೆ ಹೇಳಕ್ಕಾಗಲ್ಲ. ನಾನಾ ಥರ ಹರಕೆಗಳು, ಅವ್ರು ಸಲ್ಲಿಸೋ ಸೇವೆಗಳು ಎಲ್ಲ ತುಂಬ ಅಪಾರ. ಆದರೆ ಈ ವಿಶೇಷತೆ ಏನು ಗೊತ್ತಾ ದೇವಸ್ಥಾನದ್ದು? ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ಅಮ್ಮನಿಗೆ ಗುಡಿ ಇಲ್ಲ. ಹೌದು, ಗುಡಿ ಇಲ್ಲ, ಮೇಲೆ ಗೋಪುರ ಇಲ್ಲ, ಅಕ್ಕಪಕ್ಕ ಆಗಲಿ ಮೇಲೆ ಆಗಲಿ ಚಾವಣಿಗಳಿಲ್ಲ. ಸೊ ಇಲ್ಲಿರೋದು ಒಂದೇ ಒಂದು ದೊಡ್ಡದು ಬೇವಿನ ಮರ. ಬೇವಿನ ಮರನೇ ಅಮ್ಮಗೆ ನೆರಳಾಗಿದೆ, ಆಶ್ರಯ ಆಗಿದೆ. ಹಾಗಾಗಿ ಅಮ್ಮ ಕೂಡ ಇರೋದು ಬೇವಿನ ಮರದಲ್ಲೇ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ತುಂಬಾನೇ ಓಪನ್ ಸ್ಪೇಸಲ್ಲಿ ಅಮ್ಮನ ವಿಶಾಲವಾಗಿದೆ ಗುಡಿ ಮಾತ್ರ. ಅಷ್ಟೇ ಶಕ್ತಿವಂತ ಕೂಡ ಅಮ್ಮ. ಹಾಗಾಗಿ ಭಕ್ತಾದಿಗಳು ಅಪಾರ. ಮಂಗಳವಾರ ಶುಕ್ರವಾರ ಅಂತೂ ತುಂಬಾನೇ ಕ್ರೌಡ್ ಇರುತ್ತೆ. ನೀವೇನು ಇವಾಗ ನೋಡ್ತಾ ಇದ್ದೀರಾ ಇದು ಹಿಂದಿನ ದೇವಸ್ಥಾನ. ಅಂದರೆ ಆಲ್ಮೋಸ್ಟ್ ಒಂದು ಜೂನ್ ಜುಲೈ ಮಂತಿನ ಹಿಂದೆ ಇದ್ದಿದ್ದು ಏನಿದೆ ಆ ಗುಡಿನ ನೀವು ನೋಡ್ತಾ ಇದ್ದೀರಾ. ಅವಾಗ ಅಂದರೆ ತುಂಬಾನೇ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗ್ತಾ ಇತ್ತು. ಹಾಗೆ ಈ ಗುಡಿಗೆ ಅರ್ಚಕರಿಲ್ಲ, ಪೂಜೆ ಮಾಡುವಂತಹ ಪೂಜಾರರುಗಳಿಲ್ಲ. ಬರೋ ಭಕ್ತಾದಿಗಳೇ ಅವರ ಕಷ್ಟ ಕಾರ್ಪಣ್ಯಗಳನ್ನ ಅಮ್ಮನ ಮುಂದೆ ಇಟ್ಟು ಅವರೇ ಸ್ವತಃ ಪೂಜೆ ಮಾಡಿಕೊಂಡು ಕಷ್ಟಗಳನ್ನ ನಿವಾರಣೆ ಮಾಡು ಅಂತ ಹೇಳಿ ದೇವಿನ ಕೇಳ್ಕೊತಾರೆ. ಸೊ ಹಾಗಾದ್ರೆ ಇವಾಗ ನಿಮ್ಗೆ ಗೊತ್ತಾಗೋಯ್ತಲ್ಲ ಸೊಲ್ಲಾಪುರದಮ್ಮ ದೇವಿ ಅಂತ ಹೇಳಿ, ಸೊನ್ನೆನಹಳ್ಳಿಯಲ್ಲಿರುವ ಸೊಲ್ಲಾಪುರದಮ್ಮ. ಸೊ ಈಗೇನು ನೋಡಿದ್ರಲ್ಲ ಅದೆಲ್ಲ ಹಿಂದಿಂದು, ಬಟ್ ಇವಾಗ ಹೊಸದಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು. ಹೌದು, ಅಟ್ ಪ್ರೆಸೆಂಟ್ ಇವಾಗ ಏನಿದೆ ಅಂದರೆ ನಮ್ಮ ದೇವಿ, ನಮ್ಮಮ್ಮ ಸೊಲ್ಲಾಪುರದಮ್ಮ ಅವರು ಈ ರೀತಿ ಇದ್ದಾರೆ ಇವಾಗ. ಸೊ ಇವಾಗಲೂ ಕೂಡ ಮಾಡಿದಾಗ ಮೇಲ್ಗಡೆ ಚಾವಣಿ ಆಗಲಿ ಗೋಪುರ ಗುಡಿ ಯಾವುದೂ ಇಲ್ಲ. ಏನು ನೋಡ್ತಾ ಇದ್ದೀರಲ್ಲ ಓಪನ್ ಸ್ಪೇಸಲ್ಲಿ ಅಷ್ಟೇ ಇರೋದು ಅಮ್ಮ. ಅಟ್ ಪ್ರೆಸೆಂಟ್ ಏನಿದೆ ಗುಡಿ ಅದು ನೋಡಿ. ಚಾಮುಂಡೇಶ್ವರಿ ದೇವಿ ಅವ ಥರ ಕಾಣ್ತಾ ಇದೆ ದೂರದಿಂದ ನೋಡಿದ್ರೆ. ಚಾಮುಂಡೇಶ್ವರಿ ಹುಲಿ ಮೇಲೆ ಕೂತಿರೋ ಥರನ ಅಮ್ಮನ ಸೀರೆ ಇದು ಎಲ್ಲನೂ ಆ ಥರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬಾ ಖುಷಿ ಆಯಿತು ಕೂಡ. ಸೊ ಯಾಕೆ ಇನ್ನೂ ಹಲವಾರು ಭಕ್ತಾದಿಗಳಿಗೆ ಅಮ್ಮನ ಒಂದು ವಿಶೇಷತೆಯನ್ನು ತಿಳಿಸಬಾರ್ದು ಅನ್ನಿಸ್ತು. ಹಾಗಾಗಿ ಅಮ್ಮನ ಒಂದು ಗುಡಿ ಇದೆಲ್ಲ ಏನಿದೆ ನಾನು ತಿಳ್ಕೊಳ್ಳೋದಲ್ಲ, ನೀವು ತಿಳ್ಕೊಳ್ಳಿ. ಇನ್ನೂ ಸಾವಿರಾರು ಜನ ಭಕ್ತಗಳು ಅಮ್ಮನ ಮೊರೆ ಹೋಗಿ ಅವರ ಏನೇ ಒಂದು ಕಷ್ಟಗಳಿರೋ ಅಮ್ಮನ ಮುಂದೆ ಇಟ್ಟು ನಿವಾರಣೆ ಮಾಡಿ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದಿರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಅಮ್ಮ ಕೂಡ ನಮ್ದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ, ಅವಳು ಕೈ ಬಿಡೋದೂ ಇಲ್ಲ. ಸೊ ಎಲ್ಲ ಭಕ್ತರಲ್ಲಿ ನಾನು ಒಬ್ಬಳಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಏನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಅಮ್ಮಂಗೆ ಒಪ್ಪಿಸಿ, ನಿಮ್ಗೇನೇ ನಿಮ್ಮ ಅನುಕೂಲ, ನಿಮ್ಮ ಒಂದಿದು ಅಮ್ಮನಿಗೆ ಸೇವೆ. ಯಾಕಂದರೆ ಇಲ್ಲಿ ಮಂಗಳವಾರ ಶುಕ್ರವಾರ ಬೆಳಗ್ಗೆ ಹೊತ್ತು ಟಿಫನ್ ಕೂಡ ಇರುತ್ತೆ, ಅನ್ನದಾನ ರೀತಿಯಲ್ಲಿ ಭಕ್ತಾದಿಗಳಿಗೆ ಟಿಫನ್ ಇರುತ್ತೆ. ಹಾಗೆ ಅವರ ಕಷ್ಟಗಳು ಏನು ಕೇಳ್ಕೊಂಡಿರ್ತಾರೆ ಅಮ್ಮನ ಹತ್ರ, ಆ ಕಷ್ಟ ಎಲ್ಲ ನೆರವೇರಿದರೆ ಬಂದಿಲ್ಲಿ ಅಮ್ಮನಿಗೆ ಒಂದು ಸೇವೆ ಏನೋ ಅವರ ಅನುಕೂಲ ಅದನ್ನು ಮಾಡ್ತಾರೆ. ಸೊ ಅಲ್ಲಿ ಅನ್ನದಾನ ಕೂಡ ಇರುತ್ತೆ ಆ ಸೇವೆಯಲ್ಲಿ. ಹಾಗಾಗಿ ಸಾವಿರಾರು ಜನ ಭಕ್ತರು ಬರ್ತಾರೆ. ತುಂಬಾ ವಿಶೇಷ ಇರುತ್ತೆ. ತುಂಬ ಕ್ರೌಡ್ ಆಗ್ತಾಯಿತ್ತು ಆವಾಗ, ಅಮ್ಮನಿಗೆ ದರ್ಶನ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಟ್ ಹಾಗಾಗಿ ಇವಾಗ ಅಂತೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ತುಂಬ ಸ್ಪೇಸ್ ಇದೆ, ಆರಾಮಾಗಿ ನೆಮ್ಮದಿಗೆ ಕೂತ್ಕೊಂಡು ಅಮ್ಮನ ದರ್ಶನ ಮಾಡ್ಬೋದು ಆ ರೀತಿ. ಹಾಗಾಗಿ ಶುಕ್ರವಾರ ಮಂಗಳವಾರ ಬಂದರೆ ಅಷ್ಟೇ ವಿಶೇಷ ಅಲಂಕಾರಗಳಿರುತ್ತೆ. 24/7 ಅಮ್ಮನ ದರ್ಶನಕ್ಕೆ ಜನ ಬರ್ತಾನೆ ಇರ್ತಾರೆ. ಇಲ್ಲಿ ಯಾವ ಗುಡಿ ಗೋಪುರ ಆಗಲಿ ಪೂಜಾರಿ ಆಗಲಿ ಯಾರೂ ಇಲ್ಲ, ಅವರೇ ಬರೋದು. ಬಟ್ ಒಂದು ರಿಕ್ವೆಸ್ಟ್ ಏನು, ನಾನು ವಿಡಿಯೋ ಮೂಲಕ ಭಕ್ತಾದಿಗಳು ಕೇಳ್ಕೊಳ್ಳೋದು ಪರ್ಸ್ನಲ್ ಆಗಿ ಏನು ಅಂದರೆ, ದಯವಿಟ್ಟು ಅಮ್ಮನ ಹಣೆಯಲ್ಲಿ ಏನು ಕುಂಕುಮ ಇಟ್ಟಿದ್ದಾರೆ ದಯವಿಟ್ಟು ಅದನ್ನು ಯಾರು ಮುಟ್ಟಬೇಡಿ. ಯಾಕಂದರೆ ನಾವು ಭಕ್ತಾದಿಗಳು ಹೋಗೋದು ನಮ್ಮ ಹಣೆಯಲ್ಲಿರೋ ಕುಂಕುಮ ಗಟ್ಟಿ ಮಾಡು,
ಉಳಿಸು ಅಂತ ನಾವು ಕೇಳ್ಕೊಳಕ್ಕೆ ಹೋಗ್ತೀವಿ. ಅಂಥದ್ರಲ್ಲಿ ನಾವೇ ಆ ಅಮ್ಮನ ಹಣೆ ಕುಂಕುಮನ ನಾವು ತೆಗ್ದು ನಮ್ಮ ಹಣೆಗೆ ಇಟ್ಕೊಂಡ್ರೆ ಅದು ಏನು ಚೆನ್ನಾಗಿರುತ್ತೆ ಹೇಳಿ. ಫಸ್ಟು ಅವಳಲ್ಲಿರೋ ಕುಂಕುಮ, ಅವರ ಹಣೆಯಲ್ಲಿರೋ ಕುಂಕುಮನ ಉಳಿಸ್ಬೇಕಲ್ವ ನಾವು, ನಮ್ಮದು ಉಳಿಸ್ಕೋಬೇಕಂದ್ರೆ. ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ. ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದು ಅದೊಂದೇ, ನಾನೊಬ್ಬಳೇ ಅಲ್ಲ, ಅಲ್ಲಿ ಇವನ್ ಬೋರ್ಡ್ ಕೂಡ ಹಾಕಿದ್ದಾರೆ, ಅದೇ ಒಂದು ಡೆಸಿಷನ್ ಬೋರ್ಡ್ ಕೂಡ ಹಾಕಿದ್ದಾರೆ. ದಯವಿಟ್ಟು ಅದನ್ನು ಪಾಲಿಸಿ. ಆದಷ್ಟು ಅಲ್ಲಿ ಅರ್ಶಿನ ಕುಂಕುಮ ಇಟ್ಟಿರ್ತಾರೆ, ಅದನ್ನು ಇಟ್ಕೊಳ್ಳಿ. ಬಟ್ ಅಮ್ಮನ ಹಣೆಗೆ ಯಾರು ಕೈ ಇಡಬೇಡಿ ಅಷ್ಟೇ. ಹಾಗೆ ದಸರಾದಲ್ಲಿ ನಡೆಯುವಂತಹ 9 ನವಶಕ್ತಿಗಳದ್ದು ಏನು ಅಲಂಕಾರಗಳು ಇರುತ್ತಲ್ಲ ನಮ್ಮ ಅಮ್ಮಂಗೆ, ಅದು ಕೂಡ ಮಾಡಿ ವಿಶೇಷವಾಗಿ ನೋಡಿ ಎಷ್ಟು ಅಮ್ಮ ಕಳೆಯವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಹಾಗಾದ್ರೆ ತಡ ಯಾಕೆ, ನಿಮ್ಗೂ ಏನಾನ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತಲ್ಲ. ಸೊ ಅಮ್ಮನ ಮೊರೆ ಹೋಗಿ ಅಂತ ನಾನು ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.